ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನಿವಾಗ ನನ್ನ ಹತ್ರ ಒಂದು 4-5 ಅದೇ ಕಾಟನ್ ಸೀರೆಗಳಿದ್ವು. ಅವು ಬೆಳಗ್ಗೆ ಟೈಮ್ ನಾನು ಪೂಜೆ ಮಾಡಬೇಕಾದ್ರೆ ಉಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಐರನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಐರನ್ ಮಾಡೋಕ್ಕೆ ಬರಲ್ಲ, ಆದರೂ ಮಾಡ್ತಾಯಿದ್ದೀನಿ ನೋಡೋಣ ಅಂದ್ಬಿಟ್ಟು ಇವತ್ತು. ನಾನು ಯಾವತ್ತೂ ಐರನ್ ಎಲ್ಲ ಮಾಡ್ತಿರ್ಲಿಲ್ಲ. ಐರನ್ ಬಾಕ್ಸ್ ಇದ್ರೂ ಐರನ್ ಮಾಡ್ತಿರ್ಲಿಲ್ಲ. ಯಾಕಂದರೆ ನನ್ನ ಹತ್ರ ಐರನ್ ಮಾಡೋಂಥ ಸೀರೆಗಳು ಯಾವೂ ಇಲ್ಲ. ಇವು ಕಾಟನ್ ಸೀರೆ ಆದ್ದರಿಂದ ನಾನು ಐರನ್ ಮಾಡ್ತಾ ಇರೋದಷ್ಟೇ. ಯಾಕಂದರೆ ನೆರಿಗೆ ಕೂತ್ಕೊಳ್ಳೋಲ್ಲ ಸರಿಗೆ. ಆಮೇಲೆ ಉಡಬೇಕಾದ್ರೆ ಸ್ವಲ್ಪ ತಬ್ಬಿಬ್ಬಾಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಮುಂದ್ಗಡೆ ಎಲ್ಲ ಒಂಥರ ಅಳ್ಕೊಂಬಿಡೋದು ಸೀರೆಗಳು, ಆ ಥರ ಆಗೋದು. ಅದಕ್ಕೆ ಉಡೋಕ್ಕಾಗಲ್ಲ ಅರ್ಜೆಂಟ್ಗೆ ಅಂದ್ಬಿಟ್ಟು ಐರನ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಐರನ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 3-4 ಸೀರೆ ಮಾಡಿದೆ. ಮತ್ತು ಒಂದು ಸ್ವಲ್ಪ ಬ್ಲೌಸ್ಗಳು ನಾಳೆಯಿಂದ ಇನ್ನು ವಾರ ಮಾಡಬೇಕು ನಾನು. ಹಂಗಾಗಿ ಈ 5 ದಿವಸದಿಂದ ವಾರ ಮಾಡಿರಲಿಲ್ಲ. 4 ದಿವಸದಿಂದ ವಾರ ಮಾಡಿರಲಿಲ್ಲ. ಅದಕ್ಕೆ ನಾಳೆಯಿಂದ ವಾರ ಮಾಡಬೇಕು. ಮತ್ತು ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಶ್ರಾವಣ ಬೇರೆ. ಅದಕ್ಕೇ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗ ಬೆಳಗ್ಗೆ ಟೈಮು ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ಮಾಡಿ, ಮತ್ತು ನಂಗೆ ಅರ್ಜೆಂಟಿಗೆ ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ, ಏನಿಲ್ಲ, ಲೇಟ್ ಆಗಿಬಿಡುತ್ತೆ. ಸೀರೆ ಉಟ್ಕೊಳ್ಳೋದೇ 1-1.5 ಅವರ್ ಹಿಡಿದ್ಬಿಟ್ರೆ ಮತ್ತು ನಾನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ಇವಾಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಹಂಗೆ ಒಂದೆರಡು ಬ್ಲೌಸ್ಗಳಿದ್ವು, ಎಲ್ಲ ಹಂಗೆ ಉಕ್ಸಗಳು ಹಾಕ್ಕೊಂಡೆ. ಮತ್ತು ಹಿಡ್ಕೋಬೇಕಾಯಿತು ಎಲ್ಲ ಅವೆಲ್ಲ ಸ್ವಲ್ಪ ಹಿಡ್ಕೊಂಡೆ ಮಿಷಿನಲ್ಲಿ. ಮತ್ತು ಬೆಳಗಿಂದ ಎಲ್ಲ ಕೆಲಸನೂ ಮುಗಿದಿತ್ತು. ಇವಾಗ ಸ್ವಲ್ಪ ಸೀರೆಗಳ್ನೆಲ್ಲ ಹಿಂಗೆ ಐರನ್ ಮಾಡೋಣ ಅಂದ್ಬಿಟ್ಟು. ಇವು ಕಾಟನ್ ಸೀರೆಗಳೇ ಅಷ್ಟು. ಫಸ್ಟು ನಮ್ಮಮ್ಮ ನಾವು ನಮ್ಮ ಅಮ್ಮವ್ರ ಮನೇಲಿದ್ದಾಗ ನಮ್ಮಮ್ಮ ಏನು ಮಾಡೋರು, ಅವರು ಕಾಟನ್ ಸೀರೆ ಉಡೋರು. ಈ ಥರ ಎಲ್ಲ ಐರನ್ ಮಾಡ್ತಿರ್ಲಿಲ್ಲ. ಅವರು ನೆರಿಗೆ ಎಲ್ಲ ಹಿಡಿದ್ಬಿಟ್ಟು ಅದಕ್ಕೊಂದು ದಾರ ಕಟ್ಬಿಟ್ಟು ನೀರು ಚೆನ್ನಾಗಿ ಮಳ್ಳಿಸ್ಬಿಡೋರು, ಬಿಸಿ ನೀರು ಮಳ್ಳಿಸ್ಬಿಟ್ಟು ಅದಕ್ಕೆ ಅದ್ಬಿಡೋರು ಹಾಕಿ. ಆವಾಗ ಐರನ್ ಎಲ್ಲ ಅಂದರೆ ಐರನ್ ಕುತ್ಕೊಳ್ಳೋ ಸೀರೆಗಳು ಸುಕ್ಕಲೆಲ್ಲ ಹೊಲ್ಟೋಗ್ಬಿಡೋದು. ಸುಕ್ಕಲು ಅಂತ ಹೇಳ್ತಿದ್ವಿ ಅವಾಗ ನಾವು. ಆವಾಗ ಸುಕ್ಕಲೆಲ್ಲ ಹೊಲ್ಟೋಗೋದು. ಇವಾಗೆಲ್ಲ ಐರನ್ ಬಾಕ್ಸು. ನನಗೂ ಇದು ಫಸ್ಟ್ ಟೈಮ್ ನಾನು ಐರನ್ ಮಾಡ್ತಾ ಇರೋದು. ನಾನು ಎಂದೂ ಐರನ್ ಮಾಡಿಲ್ಲ. ಇಲ್ಲಿ ಸುಟ್ಟಾಕ್ಬಿಡ್ತೀನೋ ಅಂತ ಭಯ ಬೇರೆ ನನಗೆ. ಯಾಕಂದರೆ ನನಗೆ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಸೀರೆಗಳು. ಎಲ್ಲ ಥರ ಸೀರೆನೂ ಉಡ್ತೀನಿ, ಆದರೆ ಬಾರ್ಡ್ರ್ ಸೀರೆ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡೋಲ್ಲ. ಆಮೇಲೆ ನನಗೆ ತೂಕ ಇರಬಾರ್ದು ಸೀರೆಗಳು ಉಡಬೇಕಾದ್ರೆ. ತೂಕ ಇರಬಾರ್ದು, ನಂಗೆ ತೆಳುವಿರಬೇಕು ಸೀರೆ. ಮೈ ಮೇಲೆ ಇರುತ್ತೋ ಇಲ್ವೋ ಅನ್ನೋ ಥರ ಬಟ್ಟೆಗಳಿದ್ರೆ, ನಾನು ಸೀರೆಗಳಿದ್ರೆ ಚೆಂದ. ಯಾಕಂದರೆ ನಾನು ಬರೀ ಸೀರೆ ಉಟ್ಕೊಂಡೆ ಕೆಲಸ ಮಾಡ್ಕೊಳ್ಳೋದಲ್ವ, ಅದಕ್ಕೋಸ್ಕರ ನಾನು ನೈಟಿ ಹಾಕ್ಕೊಳ್ಳೋದೆಲ್ಲ ಅಪರೂಪ. ನೈಟಿಗಳೇನು ಜಾಸ್ತಿ ಹಾಕಲ್ಲ, ಮತ್ತು ಬೇರೆ ಡ್ರೆಸ್ಸು ಏನೂ ಹಾಕಲ್ವಲ್ಲ. ಹಂಗಾಗಿ ಸೀರೆಗಳೇ ನನಗಿಷ್ಟ. ಹಾಗಾಗಿ ನಂಗೆ ಸೀರೆಗಳು ಅಂದರೆ ತುಂಬ ಇಷ್ಟ. ಮತ್ತು ನಾನು ಯಾವಾಗ್ಲೂ ಸೀರೆಗಳೇ ಜಾಸ್ತಿ ಉಡೋದಲ್ವ. ಅದಕ್ಕೆ ನನಗೆ ಸೀರೆ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟಪಡ್ತೀನಿ. ಕಾಟನ್ ಸೀರೆಗಳು ಹೆಂಗೆ ಅಂದರೆ ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಉಡೋಕ್ಕೆ ಸೂಪರಾಗಿರ್ತಾವೆ ಕಾಟನ್ ಸೀರೆಗಳು. ಅದಕ್ಕೋಸ್ಕರ ಕಾಟನ್ ಸೀರೆ ಒಂದು 4-5 ಹಂಗೆ ಐರನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡೋಣ, ಉಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ಥರ ಐರನ್ ಮಾಡಿದ್ದೀನಿ ಅಂತ. ಇವಾಗ ನಾನು ಈ ಬಟ್ಟೆಯಲ್ಲಿ ಸುಟ್ಟಾಕ್ಬಿಡ್ತೀನಿ ಅನ್ನೋ ಭಯ ಬೇರೆ. ನಮ್ಮ ಮನೇಲಿ ಐರನ್ ಬಾಕ್ಸ್ ತಂದಿದ್ರು ನಾವು ಐರನ್ ಮಾಡ್ಕೊಳ್ಳಲ್ಲ ಜಾಸ್ತಿ. ನನ್ನ ಮಗನೂ ಅಷ್ಟೇ, ಅವನು ಐರನ್ ಮಾಡೋಕ್ಕೆಲ್ಲ ಬರಲ್ಲ ಅವನಿಗೆ. ನಾನು ಹೇಳ್ಕೊಟ್ಟಿದ್ದೀನಿ ಇಷ್ಟೋ ದಿವಸ ಮಾಡಪ್ಪ ಅಂತ, ನಿಧಾನಕ್ಕೆ ಕಲ್ತ್ಕೊ ಅಂದ್ರೆ ಅವನಿಗೆ ಬರೋದಿಲ್ಲ. ಅವನು ಮಾಡೋದು ಇಲ್ಲ. ಅವನಿಗೆ ಐರನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಅವನು ಐರನ್ ಮಾಡೋಂಥ ಬಟ್ಟೆ ಯಾವುದು ಅವನು ಇಕ್ಕಲ್ವಲ್ಲ. ಅದಕ್ಕೆ ಅವನವೆಲ್ಲ ಮಾಮೂಲಿ ಬಟ್ಟೆಗಳೇನೆ. ಹಂಗಾಗಿ ಏನು ಐರನ್ನೆಲ್ಲ ಏನು ಜಾಸ್ತಿ ಮಾಡ್ಕೊಳ್ಳಲ್ಲ ನಾವು. ನಾನು ಈ ಸೀರೆಯಿಂದ ಇವತ್ತು ಐರನ್ ಮಾಡಿದೆ ಅಷ್ಟೇ. ಅಂದರೆ ಮೊನ್ನೆ ಒಂದು ದಿವಸ ಉಟ್ಕೊಂಡಿದ್ದೆ ಇದೊಂದು ಸೀರೆ. ನಾನು ಉಟ್ಕೊಂಡಿದ್ರೆ ಅದು ಯಾಕೋ ಸರಿ ಹೋಗಲಿಲ್ಲ. ಒಂದು ಅವರ್ ಮೇಲಾಗೋಯ್ತು ಸೀರೆ ಉಡೋಕ್ಕೆ ಆಗಲಿಲ್ಲ. ಮತ್ತು ನೆರಿಗೆ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳಲಿಲ್ಲ. ಹಾಗಾಗಿ ನಾನು ಇವತ್ತು ಐರನ್ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು. ನನಗೆಲ್ಲ ರೆಡಿ ಇರಬೇಕು ಬೆಳಗ್ಗೆ ಎದ್ದು. ಮತ್ತು ಹಂಗಾಗಿ ನಾನು ಎಲ್ಲ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ನಾಳೆ ಸೋಮವಾರ, ನಾಳೆ ಏನು ವಾರ ಮಾಡಲ್ಲ. ಮತ್ತು ಮಂಗಳವಾರದಿಂದ ಪೂಜೆ ಮಾಡಬೇಕು. ಹಂಗಾಗಿ ಪೂಜೆ ಮಾಡೋಕ್ಕೆಲ್ಲ ಬೇಕಲ್ವ. ಅದಕ್ಕೇ ನಂಗೆ ಡೈಲಿ ಉಡೋದ್ರಿಂದ ನನಗೆ ಸೀರೆಗಳು ಬೇಕೇ ಬೇಕು. ಡೈಲಿ ಸೀರೆ ಉಡೋದ್ರಿಂದ ನನಗೆ ಸೀರೆಗಳು ತುಂಬ ಅಂದರೆ ತುಂಬ ಇಷ್ಟ. ನಂಗೆ ಸೀರೆ ಉಡೋಕ್ಕೂ ಇಷ್ಟ, ಸೀರೆನೂ ಇಷ್ಟ. ನಾನು ಯಾವಾಗ್ಲೂ ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾನು ಸೀರೆನೇ ಜಾಸ್ತಿ. ನನ್ನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನೀವು. ನಾನು ಬೇರೆ ಇದೇನು ಯೂಸ್ ಮಾಡೋಲ್ಲ, ಸೀರೆ ಒಂದೇ ನನಗೆ ಸಖತ್ ಇಷ್ಟ. ಅದಕ್ಕೋಸ್ಕರ ಇವೆಲ್ಲ ರೆಡಿ ಮಾಡ್ಕೊತಿದ್ದೀನಿ.
ನನಗೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸೀರೆಗಳೇ ಜಾಸ್ತಿ ಯೂಸ್ ಮಾಡೋದ್ರಿಂದ. ಯಾಕಂದರೆ ಇವಾಗ ನಾನು ಏನೇ ಕೆಲಸ ಮಾಡಬೇಕು, ಒಬ್ಬೊಬ್ರು ಹೇಳ್ತಾರೆ ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಿಜವಾಗ್ಲೂ ನಾವು ಹೆಂಗೆ ರೂಢಿ ಮಾಡ್ಕೊತೀವೋ ಹಂಗಿರುತ್ತೆ. ಒಬ್ಬೊಬ್ಬರು ನಮಗೆ ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಸೀರೆ ಹೆಂಗಪ್ಪ ಉಟ್ಕೊಂಡು ಕೆಲಸ ಮಾಡ್ತೀರಾ ಅಂತಾರೆ. ನಿಜವಾಗ್ಲೂ ನಮ್ಮೂರಲ್ಲಿ ನಾವಿದ್ದಾಗ ಬರೀ ಸೀರೆಗಳೇ ಜಾಸ್ತಿ ಯೂಸ್ ಮಾಡ್ಕೊಂಡೆ ಗದ್ದೆ ಪೈರು ಹಾಕೋದ್ರಿಂದ ಹಿಡ್ದು ಪ್ರತಿಯೊಂದು ಕೆಲಸನೂ ಸೀರೆಯಲ್ಲೇ ಮಾಡಿದ್ದೀವಿ ನಾವು. ಸೀರೆ ಉಟ್ಕೊಂಡೇ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ನೈಟಿಗಳೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತಾನೇ ಇರಲಿಲ್ಲ. ನೈಟಿಗಳು ನಾವು ಹಾಕ್ತಾನೇ ಇರಲಿಲ್ಲ. ಸೀರೆಗಳೇ ಜಾಸ್ತಿ ನಾವು ಹಾಕ್ಕೊಂಡು ಅವಾಗೆಲ್ಲ ಕೆಲಸ ಮಾಡೋದು. ಗದ್ದೆ ಪೈರು ಹಾಕೋದ್ರಿಂದ ರಾಗಿ ಪೈರು ಹಾಕೋದು, ಮತ್ತು ಗದ್ದೆ ಕಳೆ ಕೀಳೋದು, ರಾಗಿ ಕಳೆ ಕೀಳೋದು, ಎಲ್ಲ ಥರದ ಕೆಲಸನೂ ಸೀರೆಯಲ್ಲೇ ನಾವು ಮಾಡಿರೋದು. ಹೊಲ ಕೊಯ್ಬೇಕಾದ್ರೂ ನಾವು ಸೀರೆಯಲ್ಲೇ ಹೊಲ ಕೊಯ್ದಿರೋದು. ಪ್ರತಿಯೊಂದು ಕೆಲಸನೂ ನಾವು ಸೀರೆ ಉಟ್ಕೊಂಡೇ ಕೆಲಸ ಮಾಡಿರೋದು. ಅವಾಗೆಲ್ಲ ಮಾಡಿಲ್ವ ನಾವು ಹುಲ್ಲಾಯ್ಬೇಕಾದ್ರೆ, ಮತ್ತು ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಸೌದೆ ಕಡಿಬೇಕಾದ್ರೂ ನಾವು ಸೀರೆ ಉಟ್ಟಿದ್ದೀವಿ. ಲಂಗ ಬ್ಲೌಸ್ ಹಾಕ್ಕೊಂಡ್ರು ಸೀರೆ ಉಟ್ಟಿದ್ದೀವಿ. ನಮ್ಮ ಗಂಡನ ಮನೆಯಲ್ಲೂ ನಮಗೆ ಸೀರೆನೇ. ಯಾಕಂದರೆ ಗಂಡನ ಮನೆಯಲ್ಲಿ ನೈಟಿ ಡ್ರೆಸ್ಸು ಏನೂ ಹಾಕಿಸ್ತಿರ್ಲಿಲ್ಲ. ಅವ್ರ ಮನೆಯಲ್ಲಿ ಅವರಿಗೆ ಕೆಲಸದಾಗಿದ್ರಲ್ಲ ಅವರೆಲ್ಲ ಹಾಕ್ಕೊಳ್ಳೋರು. ನಾವಂದರೆ ಬಡವ್ರ ಮನೆಯಿಂದ ಹೋಗಿರೋರಲ್ವ, ನಾವೆಲ್ಲ ಸೋಕಿ ಮಾಡೋಂಗಿರಲಿಲ್ಲ. ಅವ್ರು ಕೆಲಸದಾಗಿದ್ದರು, ಅವರು ಒಂದಿಬ್ಬರು, ಅವ್ರು ಮಾತ್ರ ಹಾಕ್ಕೊಳ್ಳೋರು ಅಷ್ಟೇ. ಅವ್ರಿಗೆ ಹಾಕ್ಸೋರು. ಅವ್ರು ನೈಟಿ ಬೇಕಾದ್ರೂ ಹಾಕ್ಕೋಬೋದು, ಡ್ರೆಸ್ ಬೇಕಾದ್ರೂ ಹಾಕ್ಕೋಬೋದು, ಪ್ಯಾಂಟು ಶರ್ಟ್ ಇಕ್ಕೊಂಡು ಫೋಟೋನು ತೆಗೆಸ್ಕೋಬೋದು. ಅವ್ರು ಆ ಥರ ಇದ್ದರು ಅಲ್ಲಿ ಗಂಡನ ಮನೆಯಲ್ಲಿ. ಆದರೆ ನಾನು ಮಾತ್ರ ಏನೂ ಮಾಡೋಂಗಿಲ್ಲ. ಸೀರೆ ಬಿಟ್ಟರೆ ನಾನು ಬೇರೆ ಏನು ಉಡೋಂಗಿಲ್ಲ. ಯಾಕಂದರೆ ನಾನು ತಲೆಗೆ ಎಣ್ಣೆ ಇಡೋಂಗಿರಲಿಲ್ಲ, ಆಮೇಲೆ ತಲೆಗೆ ಶಾಂಪು ಹಾಕಿ ತಲೆ ಉಜ್ಜೋಂಗಿರಲಿಲ್ಲ, ಆಮೇಲೆ ಒಳ್ಳೆ ಸೀರೆ ಉಡೋಂಗಿರಲಿಲ್ಲ, ಕೈ ತುಂಬ ಬಳೆ ತೊಡೋಂಗಿರಲಿಲ್ಲ. ಆಮೇಲೆ ನಮ್ಮಪ್ಪ ನಮ್ಮಮ್ಮ ಕೊಟ್ಟಿದ್ದು ಒಡವೆನೂ ಸಹ ನಾನು ಹಾಕ್ಕೊಳ್ಳೋಂಗಿರಲಿಲ್ಲ. ಅಷ್ಟು ಒಂದು ನಿರ್ಬಂಧ ನಾನು ಒಬ್ಳಿಗಿತ್ತಷ್ಟೇ. ಅವ್ರ ಮನೆಯವ್ರಿಗೆಲ್ಲ ಅವ್ರು ಚೆನ್ನಾಗೇ ನೋಡ್ಕೊಂಡಿದ್ರು. ಕೆಲಸದಾಗಿದ್ರಲ್ಲ ಅವರೆಲ್ಲ, ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಹಂಗಾಗಿ ಅವರು ಪ್ಯಾಂಟು ಶರ್ಟ್ ಇಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅವ್ರಿಗೇನು ಮಾತಾಡ್ತಾ ಇರಲಿಲ್ಲ ನಮ್ಮ ಅತ್ತೆ. ನಾವು ಏನು ಇಕ್ಕೊಳ್ಳೋಂಗಿರಲಿಲ್ಲ, ನೈಟಿ ಏನು ಇಕ್ಕೊಳ್ಳೋಂಗಿರಲಿಲ್ಲ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.